ಅಹಮದಾಬಾದ್ನಲ್ಲಾದಂತಹ ಬಹುದೊಡ್ಡ ದುರಂತ ಇದೆಯಲ್ಲ, ಏರ್ ಇಂಡಿಯಾ ವಿಮಾನ ಅಪಘಾತಕ್ಕೆ ಸಂಬಂಧಪಟ್ಟಂತೆ ಅದರ ಬಗ್ಗೆ ಏನಾಯಿತು ಅವತ್ತಿನ ದಿನ ಅನ್ನೋದನ್ನು ಡೇಟಾ ರಿಟ್ರೀವ್ ಮೂಲಕ ತಿಳಿದುಕೊಳ್ಳೋ ಕೆಲಸವನ್ನು AIBB ಮಾಡಿದೆ. ಹಾಗಾದರೆ ಏನಾಯಿತು ಅವತ್ತು? ವಾಟ್ ವೆಂಟ್ ರಾಂಗ್? ಯಾವ ಕಾರಣಕ್ಕೋಸ್ಕರ ಅಷ್ಟು ದೊಡ್ಡ ದುರಂತ ನಡೀತು? 270ಕ್ಕೂ ಹೆಚ್ಚು ಜನರನ್ನ ಬಲಿ ಪಡೆಯೋ ಕೆಲಸ ಆಯಿತು ಅನ್ನೋದ್ರ ಡೀಟೇಲ್ಸಿಗೆ ಬಂತು ನೋಡಿ. ದುರಂತಕ್ಕೆ ಸಂಬಂಧಪಟ್ಟಂತೆ AIB ಪ್ರಾಥಮಿಕ ವರದಿ ಬಹಿರಂಗ ಆಗಿದೆ. ಆಘಾತಕಾರಿ ಅಂಶಗಳು ಕೂಡ ಇದರಲ್ಲಿ ಬಯಲಾಗಿದೆ. 270 ಜನರ ಸಾವಿಗೆ ಕಾರಣ ಆದಂತಹ ಅಂಶಗಳು ಹಿಂಗಿಂದಿದೆ. 5-6 ಆಯಾಮದಲ್ಲಿ ಇದ್ರ ಬಗ್ಗೆ ಆವತ್ತಿನ ದಿನಾನೇ ಅನುಮಾನಗಳು ಬಂದಿತ್ತು. ಒಂದು ಇಂಜಿನ್ ಫೇಲ್ಯೂರ್ ಇರಬಹುದಾ, ಅಥವಾ ಯಾವುದಾದ್ರೂ ಪಕ್ಷಿದ ರೆಕ್ಕೆ ಬಂದು ಬಡ್ದಿರಬಹುದಾ, ಅಥವಾ ಆ ಪೈಲಟ್ಗಳ ಒಂದು ಕಮ್ಯುನಿಕೇಷನ್ ಗ್ಯಾಪ್ ಇದ್ದಿರಬಹುದಾ, ಅಥವಾ ಭಯೋತ್ಪಾದಕರ ವಿಧ್ವಂಸಕ ಕೃತ್ಯ ಇದ್ದಿರಬಹುದಾ. ಈ ರೀತಿ 5-6 ಆಯಾಮಗಳಿತ್ತು. ಆ ಆಯಾಮಗಳೆಲ್ಲ ಅಳೆದು ತೂಗಿ ಆ ಬ್ಲ್ಯಾಕ್ ಬಾಕ್ಸ್ ರಿಟ್ರೀವ್ ಮಾಡೋದ್ರ ಮೂಲಕ ಕೊನೆಯ ಹಂತದ ಪೈಲಟ್ಗಳ ಮಾತುಕತೆ ಮೂಲಕ ಒಂದು ಕನ್ಕ್ಲೂಷನ್ಗೆ ಅಧಿಕಾರಿಗಳು ಬರೋದಕ್ಕೆ ಸಾಧ್ಯ ಆಗಿದ್ದಾರೆ. ಹಾಗಾದರೆ ಏನಾಯಿತು? ವಿಶ್ವದ ಸೇಫೆಸ್ಟ್ ಏರ್ಲೈನ್ಸ್ ಅಂತ ಹೇಳ್ತಾ ಇದ್ದಂತಹ ಏರ್ಲೈನ್ ಕ್ರ್ಯಾಶ್ ಆಗಿದ್ದು ಹೇಗೆ? ಬನ್ನಿ ನೋಡೋಣ. ಓಕೆ, ಏರ್ಕ್ರಾಫ್ಟ್ ಆಕ್ಸಿಡೆಂಟ್ ಇನ್ವೆಸ್ಟಿಗೇಷನ್ ಬ್ಯೂರೋ ಇವರು ಪ್ರಾಥಮಿಕ ವರದಿಯನ್ನು ಕೊಟ್ಟಿದ್ದಾರೆ. ಒಂದು 15 ಪುಟಗಳ ವರದಿಯನ್ನು ಕೊಟ್ಟಿದ್ದಾರೆ. ಇವರು ಆಘಾತಕಾರಿ ಮಾಹಿತಿ ಬಹಿರಂಗವಾಗಿದೆ. ಏನಂದರೆ, ಟೇಕ್ ಆಫ್ ಆದ ಜಸ್ಟ್ 30 ಸೆಕೆಂಡ್ಗಳಲ್ಲಿ ವಿಮಾನ ದುರಂತ ಆಗಿದೆ. ಇಂಧನ ಸ್ವಿಚ್ ಆಫ್ ಆಗಿದ್ದೇ ವಿಮಾನ ದುರಂತಕ್ಕೆ ಕಾರಣ. ಅಂದರೆ ಟ್ಯಾಂಕಿಂದ ಇಂಧನ ಎಂಜಿನ್ಗೆ ಹೋಗಿಲ್ಲ. 2 ಎಂಜಿನ್ಗಳು ಸ್ವಿಚ್ ಆಫ್ ಆಗಿದ್ದೇ ದುರಂತಕ್ಕೆ ಕಾರಣ. ನಿಮ್ಮ ಬೈಕೆ ತಗೊಳ್ಳಿ ಎಕ್ಸಾಂಪಲ್, ಪೆಟ್ರೋಲ್ ಹೋಗಿಲ್ಲ ಅಂತಂದರೆ ಇಂಜಿನ್ ವರ್ಕೇ ಮಾಡಲ್ಲ, ಆನೇ ಆಗಲ್ಲ. ಹಾಗೆ ಆಗಿರೋದು ಇಷ್ಟೇ. ಟೇಕ್ ಆಫ್ ಆದ 3 ಸೆಕೆಂಡ್ಗಳ ನಂತರ ಇಂಧನ ಕಟ್ ಆಗಿದೆ. ಸೊ ಹವಾಮಾನ ವೈಪರೀತ್ಯ ಅಂದಿದ್ರು, ವಿಮಾನಕ್ಕೆ ಹಕ್ಕಿ ಡಿಕ್ಕಿ ಅಂದಿದ್ರು, ಇದು ಯಾವುದೂ ಅಲ್ಲ. ಯಾಕೆಂದರೆ ಅಲ್ಲಿ ಅವರಿಬ್ಬರ ನಡುವಿನ ಕನ್ವರ್ಸೇಷನ್ ರೆಕಾರ್ಡ್ ಆಗಿದೆ, ಪೈಲಟ್ಗಳು ಮತ್ತು ಕೋ ಪೈಲಟ್. ಒಬ್ಬ ಹೇಳ್ತಾನಂತೆ, ಯಾಕಪ್ಪ ನೀನು ಇಂಧನ ಯಾಕೆ ಆಫ್ ಮಾಡಿದೆ ಅಂತ ಕೇಳಿದಕ್ಕೆ, ಇಲ್ಲ ನಾನು ಮಾಡಿಲ್ಲ ಅಂತಂದು ಅಷ್ಟೇ ಅವರಿಬ್ಬರ ನಡುವೆ ಕನ್ವರ್ಸೇಷನ್. ಅಂದರೆ ಇಂಧನ ಸಪ್ಲೈ ಆಗೋದು ಸ್ಟಾಪ್ ಆಗಿದೆ ಎಂಜಿನ್ಗೆ. ಇದು ಧ್ವನಿ ರೆಕಾರ್ಡಿಂಗ್ ಡೇಟಾದಲ್ಲಿ ಉಲ್ಲೇಖ ಆಗಿದೆ, ಅವರಿಬ್ಬರು ಮಾತಾಡಿರ್ತಕ್ಕಂಥದ್ದು. ಅದಾಗಿದ್ದು ಕೆಲವೇ ಸೆಕೆಂಡ್ಗೆ ಅದು ಫ್ಲೈಟ್ ಕ್ರ್ಯಾಶ್ ಆಗಿದೆ. ಓಕೆ, ನೋಡೋಣ. ಟೇಕ್ ಆಫ್ ಆದ ಕೆಲವೇ ಸೆಕೆಂಡ್ಗಳಲ್ಲಿ ಇಂಜಿನ್ ಕಾರ್ಯ ಮಾಡೋದನ್ನು ಸ್ಥಗಿತಗೊಳಿಸ್ಬಿಡುತ್ತೆ. ಟೇಕ್ ಆಫ್ ಆಗಬೇಕಾದ್ರೆ ಎಲ್ಲ ವರ್ಕಿಂಗ್ ಕಂಡೀಷನಲ್ಲೇ ಇತ್ತು. 2 ಇಂಜಿನ್ಗಳಿಗೆ ಇಂಧನ ಪೂರೈಕೆ ಸ್ಥಗಿತಗೊಂಡಿತ್ತು. ಟ್ವಿನ್ ಇಂಜಿನ್ ಕೂಡ ಆಪರೇಟ್ ಆಗ್ತಿರ್ಲಿಲ್ಲ. ಇಂಧನ ಯಾಕೆ ಆಫ್ ಮಾಡಿದ್ದೀರಾ ಅಂತ ಓರ್ವ ಪೈಲಟ್ ಮತ್ತೋರ್ವ ಪೈಲಟ್ನನ್ನು ಕೇಳ್ತಾರೆ, ಯಾಕೆ ಆಫ್ ಆಯಿತು ಅಂತ. ಆಗ ನಾನು ಆಫ್ ಮಾಡಿಲ್ಲ ಅನ್ನೋ ಕಾನ್ವರ್ಸೇಷನ್ ಇನ್ನೊಬ್ಬ ಪೈಲಟ್ನಿಂದ ಕೂಡ ಅದರಲ್ಲಿ ರೆಕಾರ್ಡ್ ಆಗಿದೆ. ಈ ವೇಳೆ ರ್ಯಾಮ್ ಏರ್ ಟರ್ಬನ್ ಸಹಾಯಕ್ಕೆ ಬರುತ್ತೆ, ಬಟ್ ಅದರದ್ದು ಉಪಯೋಗ ಇಂಧನ ಪೂರೈಕೆಯಲ್ಲಿ ಹೆಚ್ಚಾಗಲ್ಲ. ಯಾಕಂದರೆ ನಿಷ್ಕ್ರಿಯ ಆಗಿದ್ದಂತಹ 2 ಇಂಜಿನ್ಗಳ ಪೈಕಿ 25% ಕೂಡ ಅಲ್ಲಿ ಇಂಪ್ರೂವ್ಮೆಂಟ್ ಕಾಣಿಸಲ್ಲ. ಇದರ ಪರಿಣಾಮ ಏನು? ಅಗೇನ್ ಇಂಧನ ಸಪ್ಲೈ ಆಗಿಲ್ಲ. ಕೆಲವೇ ಸೆಕೆಂಡ್ಗೆ ಏರ್ ಇಂಡಿಯಾ ವಿಮಾನ ಪತನ ಆಗುತ್ತೆ. ವಿಮಾನದ ಹಾದಿಯಲ್ಲಿ ಯಾವುದೇ ಹಕ್ಕಿ ಕೂಡ ಅಡ್ಡಿಯಾಗಿಲ್ಲ. ಅಲ್ಲಿ ಲೆಫ್ಟ್ ಸೈಡಲ್ಲಿ ವಿಪರೀತ ಸ್ಲಮ್ ಪ್ರದೇಶ ಇರೋದ್ರಿಂದ ಹಕ್ಕಿಗಳ ಸಂಚಾರದಿಂದ ಅಡಚಣೆ ಆಗಿರ್ಬೋದಾ ಅನ್ನೋ ಆಯಾಮದಲ್ಲಿ ವಿಪರೀತ ಚರ್ಚೆ ಆಗಿತ್ತು. ಹಾಗಾಗಿಲ್ಲ ಅಂತ ಹೇಳ್ತಾ ಇದ್ದಾರೆ. ವಿಮಾನ ಪತನಕ್ಕೆ ಹಕ್ಕಿ ಅಡ್ಡಿ ಕಾರಣ ಅಲ್ಲ. ಸ್ವಿಚ್ ಸಮಸ್ಯೆ ಬಗ್ಗೆ ಅಮೆರಿಕ ಎಚ್ಚರಿಸಿತ್ತು. ಈ ಹಿಂದೆನೇ ಈ ಬೋಯಿಂಗ್ ಏರ್ಲೈನ್ಸ್ಗೆ ಎಚ್ಚರವನ್ನು ಕೊಟ್ಟಿತ್ತು ಅನ್ನೋದು ತಿಳಿದು ಬರ್ತಾ ಇದೆ. ಎಚ್ಚರಿಸಿದ್ದನ್ನು ನೆಗ್ಲೆಕ್ಟ್ ಮಾಡಿದ್ದೆ ಇಷ್ಟು ದೊಡ್ಡ ದುರಂತಕ್ಕೆ ಕಾರಣ ಅನ್ನೋದು ಮೇಲ್ನೋಟಕ್ಕೆ ಕಾರಣ ಆಗ್ತಾ ಇದೆ. ಹವಾಮಾನ ವೈಪರೀತ್ಯದಿಂದ ಕೂಡ ದುರಂತ ಸಂಭವಿಸಿಲ್ಲ, ಬಿಕಾಸ್ ಕ್ಲಿಯರ್ ಏರ್ ಇತ್ತು, ಆಕಾಶ ಕ್ಲೀನ್ ಇತ್ತು ಅನ್ನೋದನ್ನು ಹೇಳ್ತಾ ಇದ್ದಾರೆ. ಡೀಟೇಲ್ಸ್ ಕೊಡ್ತಾರೆ ಶಬೀರ್. ಎಚ್ಚರಿಕೆಯನ್ನು ನಿರ್ಲಕ್ಷ್ಯ ಮಾಡಿದ್ದಕ್ಕೆ ಇಷ್ಟು ದೊಡ್ಡ ದುರಂತ ಆಯಿತಾ? ಆಮೇಲೆ ಏನೇನು ಡೇಟಾವನ್ನು ರಿಟ್ರೀವ್ ಮಾಡುವಲ್ಲಿ ಯಶಸ್ವಿ ಆಗಿದ್ದಾರೆ? ಯಾವ ರೀತಿ ಕನ್ಕ್ಲೂಷನ್ಗೆ ಬಂದಿದ್ದಾರೆ? ಪೈಲಟ್ಗಳ ತಪ್ಪು ಅಂತ ಇದನ್ನು ಕನ್ಸಿಡರ್ ಮಾಡಬೇಕಾ, ಅಥವಾ ಮೇಲ್ನೋಟಕ್ಕೆ ಯಾವುದಾದ್ರೂ ಕಾಣದ ಕೈವಾಡ ಕೊನೆಯ ಹಂತದಲ್ಲಿ ಏನಾದರೂ ಆಯ್ತಾ ಅಂತ? ಬಿಕಾಸ್ ಒಂದು ವಿಮಾನ ಟೇಕ್ ಆಫ್ ಆಗಬೇಕಾದ್ರೆ 108ಕ್ಕೂ ಅಧಿಕ ಚೆಕ್ ಆಗಿರುತ್ತೆ. ಸೊ ಅಲ್ಲಿ ಕರೆಕ್ಟಾಗಿದ್ದು ಇಲ್ಲಿ ಹೇಗೆ ಹೀಗಾಯಿತು ಅಂತ? ಮಮತಾ ನೋಡಿ, ಇದು ಪ್ರಾಥಮಿಕ ವರದಿ ಅನ್ನುವಂಥದ್ದನ್ನು ನಾವು ಮರಿಬಾರ್ದು. ಪ್ರಾಥಮಿಕ ವರದಿಯಾಗಿರುವಂಥದ್ದು 15 ಪುಟಗಳ ವರದಿಯನ್ನು ಈಗ ಸಲ್ಲಿಕೆಯನ್ನು ಮಾಡಿರುವಂಥದ್ದು. ಈ ವರದಿಯಲ್ಲಿ ಹಲವು ಆಯಾಮಗಳಲ್ಲಿ ವಿಶ್ಲೇಷಣೆಯನ್ನು ಮಾಡಲಾಗಿರುವಂಥದ್ದು. ಮತ್ತು ಬ್ಲಾಕ್ ಬಾಕ್ಸ್ ಮತ್ತು DVR ಏನು ಸಿಕ್ಕಿತ್ತು ಅದರ ಪ್ರಾಥಮಿಕ ಅಂಶಗಳನ್ನು ಕೂಡ ಇಲ್ಲಿ ವಿಶ್ಲೇಷಿಸುವಂಥ ಕೆಲಸವನ್ನು ಮಾಡಲಾಗಿರುವಂಥದ್ದು. ನೋಡಿ, ಕಾಕ್ಪಿಟ್ನಲ್ಲಿ ನಡೆದಿರುವಂತಹ ಕಡೆಯ ಸಂಭಾಷಣೆಯನ್ನು ವಿಶ್ಲೇಷಣೆ ಮಾಡಿದಂಥ ಸಂದರ್ಭದಲ್ಲಿ ಒಂದು ಸ್ಪಷ್ಟ ಆಗ್ತಾ ಇರುವಂಥದ್ದು, ಇಂಜಿನ್ನ ವೈಫಲ್ಯ ಆಗಿರುವಂಥದ್ದು ಇದರಲ್ಲಿ ಬಹುತೇಕ ಖಚಿತ. ಆದರೆ ಇಂಜಿನ್ ವೈಫಲ್ಯ ಹೇಗಾಯಿತು, ಹಕ್ಕಿ ತಗುಲಿ ಆಯ್ತಾ ಅನ್ನುವಂಥದ್ದನ್ನು ಕೇಳಿದ್ರೆ ಖಂಡಿತವಾಗ್ಲೂ ಇಲ್ಲ. ಯಾವುದೇ ರೀತಿಯಾದಂಥ ಹಕ್ಕಿ ಬಡಿತ ಅಥವಾ ಅದರ ತಗುಲಿಕೆಯಿಂದ ಇಂಜಿನ್ ಹಾಳಾಗಿರಲಿಲ್ಲ.
ಬದಲಿಗೆ ಇಂಜಿನ್ಗೆ ಸರಿಯಾದ ಪ್ರಮಾಣದಲ್ಲಿ ಫ್ಯೂಲ್ ಪೂರೈಕೆ ಆಗಿರಲಿಲ್ಲ ಅನ್ನುವಂಥದ್ದು ಇದರಲ್ಲಿ ಗೊತ್ತಾಗ್ತಾ ಇರುವಂಥದ್ದು. ಕಾಕ್ಪಿಟ್ನಲ್ಲಿ ನಡೆದಂಥ ಸಂಭಾಷಣೆಯನ್ನು ವಿಶ್ಲೇಷಣೆ ಮಾಡಿದಂಥ ಸಂದರ್ಭದಲ್ಲಿ ಇಂಜನ್ಗೆ ಇಂಧನವನ್ನು ಪೂರೈಕೆ ಮಾಡಬೇಕಾದಂಥ ಸ್ವಿಚ್ ಏನಿತ್ತು ಅದು ಬಂದಾಗಿತ್ತು ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ಸೊ ಪೈಲಟ್ 1 ಪೈಲಟ್ 2ಗೆ ಕೇಳ್ತಾರೆ, ಇಂಜನ್ ಫ್ಯೂಲ್ನ ಯಾಕೆ ಆಫ್ ಮಾಡಿದ್ದೀರಿ ಅನ್ನುವಂಥ ಪ್ರಶ್ನೆಯನ್ನು ಕೊಡ್ತಾರೆ. ಅದಕ್ಕೆ ಉತ್ತರವಾಗಿ ನಾನು ಅದನ್ನು ಬಂದ್ ಮಾಡಿಲ್ಲ ಅನ್ನುವಂಥ ಪ್ರತಿಕ್ರಿಯೆಯನ್ನು ಕೊಡ್ತಾರೆ. ಇದಾದ 9 ಸೆಕೆಂಡ್ನಲ್ಲಿ ಫ್ಲೈಟ್ ಕ್ರ್ಯಾಶ್ ಆಗುತ್ತೆ. ನೋಡಿ, ಈ ಒಂದು ಸಂಭಾಷಣೆ ನಡಿಬೇಕಾದಂಥ ಸಂದರ್ಭದಲ್ಲಿ ಫ್ಲೈಟ್ ರನ್ವೇಯಲ್ಲಿತ್ತು, ಅಲ್ಲಿಂದ ಟೇಕ್ ಆಫ್ ಆಗಿತ್ತು. 126 ನಾಟಿಕಲ್ ಸ್ಪೀಡ್ನಲ್ಲಿ ವಿಮಾನ ಟೇಕ್ ಆಫ್ ಆಗ್ತಾ ಇತ್ತು. ನೋಡಿ, ಒಂದು ಹಂತದಲ್ಲಿ ಟೇಕ್ ಆಫ್ ಆದ ಬಳಿಕ ಅಂದರೆ ಸುಮಾರು 60ರಿಂದ 80 ಮೀಟರ್ಗಳಷ್ಟು ಎತ್ತರಕ್ಕೆ ಹೋದ ಬಳಿಕ ಗಾಳಿಯ ಒತ್ತಡ ಜಾಸ್ತಿ ಆಗುತ್ತೆ. ಆದರೆ ಇಂಜನ್ ಆಫ್ ಆಗಿದ್ದಂಥ ಹಿನ್ನೆಲೆಯಲ್ಲಿ ಆ ಒತ್ತಡವನ್ನು ತಡಿಲಿಕ್ಕಾಗದೆ ವಿಮಾನ ಮತ್ತೆ ಏಕಾಏಕಿ ನೇರವಾಗಿ ಕೆಳಗಡೆ ಬಂದು ಬೀಳುವಂಥದ್ದು ಈಗ ಗೊತ್ತಾಗ್ತಾ ಇರುವಂಥದ್ದು. ಈ ಒಂದು ವಿಮಾನ ಟೇಕ್ ಆಫ್ ಆಗುವಂಥ ಸಂದರ್ಭದಲ್ಲಿ ಪೈಲಟ್ಗಳ ಮೆಂಟಲ್ ಮತ್ತು ಹೆಲ್ತ್ ಸ್ಟೇಟಸ್ಗಳು ಎಲ್ಲವೂ ಕೂಡ ನಾರ್ಮಲ್ ಆಗಿತ್ತು. ಇಂಜನ್ಗೆ ಹಕ್ಕಿ ತಗುಲಿರಲಿಲ್ಲ ಅನ್ನುವಂಥದ್ದು ಕೂಡ ಗೊತ್ತಾಗ್ತಾ ಇದೆ. ಮತ್ತೆ ಫ್ಲೈಟ್ ಟೇಕ್ ಆಫ್ ಆಗುವಂತ ಮುಂಚೆ ಪ್ರೀ ಚೆಕಪ್ಸ್ ಏನು ಮಾಡಲಾಗಿತ್ತು ಅದರಲ್ಲೂ ಕೂಡ ಬಹುತೇಕ ಎಲ್ಲ ಅಂಶಗಳು ಕೂಡ ನಾರ್ಮಲ್ ಆಗಿರುವಂಥದ್ದು. ಸೊ ಅಲ್ಲಿಗೆ ಈ ಒಂದು ಫ್ಯೂಲ್ ಪೂರೈಕೆ ಮಾಡಬೇಕಾದಂಥ ಬಟನ್ ಆಟೋಮೆಟಿಕ್ ಆಗಿ ತನ್ನಷ್ಟಕ್ಕೆ ತಾನೇ ಬಂದಾಗಿತ್ತಾ, ಅಥವಾ ಯಾರಾದರೂ ಪೈಲಟ್ ಬೇರೆ ಬಟನ್ಗಳನ್ನು ಬಂದ್ ಮಾಡಲಿಕ್ಕೆ ಹೋಗಿ ಈ ಬಟನ್ ಅನ್ನು ಬಂದ್ ಮಾಡಿದ್ರಾ ಅನ್ನುವಂಥದ್ದು ಸದ್ಯಕ್ಕೆ ನಿಗೂಢ. ಯಾಕೆ ಅಂದರೆ ಅಮೆರಿಕ ಈ ಫ್ಯೂಲ್ ಬಟನ್ಗೆ ಸಂಬಂಧಪಟ್ಟಂತೆ ಒಂದು ಎಚ್ಚರಿಕೆಯನ್ನು ಈ ಹಿಂದೆ ಬೋಯಿಂಗ್ಗೆ ಕೊಟ್ಟಿತ್ತು. ಈ ಒಂದು ಬಟನ್ ನಲ್ಲಿ ಸಮಸ್ಯೆ ಇದೆ, ಅದು ತನ್ನಷ್ಟಕ್ಕೆ ತಾನೇ ಬಂದಾಗುವಂಥ ಕೆಲಸಗಳು ಆಗ್ತಾ ಇದ್ದಾವೆ ಅನ್ನುವಂಥ ಎಚ್ಚರಿಕೆಯನ್ನು ಕೊಟ್ಟಿತ್ತು. ಸೊ ಅದು ತನ್ನಷ್ಟಕ್ಕೆ ತಾನೇ ಆಟೋಮೆಟಿಕ್ ಆಗಿ ಬಂದಾಯ್ತಾ, ಅಥವಾ ಪೈಲಟ್ಗಳ ನಿರ್ಲಕ್ಷ್ಯದಿಂದ ಬಂದಾಗಿ ಫ್ಯೂಲ್ ಪೂರೈಕೆ ನಿಂತು ಹೋಗಿತ್ತಾ ಅನ್ನುವಂಥದ್ರ ಬಗ್ಗೆ ಸ್ಪಷ್ಟತೆಗಳು ಬರಬೇಕಾಗಿರುವಂಥದ್ದು. ಸೊ ಮುಂದಿನ ದಿನಗಳಲ್ಲಿ ಇದಕ್ಕೆ ಸಂಬಂಧಪಟ್ಟಂತೆ ವಿಸ್ತೃತವಾದಂಥ ವರದಿ ಏನು ಸಲ್ಲಿಕೆ ಆಗುತ್ತೆ, ಅದರಲ್ಲಿ ಯಾರ ತಪ್ಪು, ಯಾರನ್ನ ಇದಕ್ಕೆ ಹೊಣೆ ಮಾಡಬೇಕು ಅನ್ನುವಂಥದ್ದು ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಮಮತಾ. ರೈಟ್ ಶಬೀರ್, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ ಧನ್ಯವಾದ. ಒಟ್ಟಾರೆ ಮತ್ತೊಂದು ದುರಂತಗಳಾಗದ ರೀತಿಯಲ್ಲಿ ಜಾಗೃತಿ ವಹಿಸಬೇಕಾದ ನಿಟ್ಟಿನಲ್ಲಿ ಇದು ಸ್ವಲ್ಪ ಸಹಾಯಕ ಆಗುತ್ತೆ. ಹೋಗೋ ಜೀವಗಳಂತೂ ಹೋಗಿದೆ, ಏನು ಮಾಡೋಕ್ಕಾಗಲ್ಲ.